ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಸುಗಳಿಗೆ ಮ್ಯಾಟು ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ನೋಡಿ, ಬರೀ ನೆಲದ ಮೇಲೆ ಮಲಗಿಸಿದ್ದೀವಿ. ಆ ನೆಲ, ಆ ಗಂಜಲದ ಪವರ್ಗೆ, ಕಾರಕ್ಕೆ ಅದು ನೆಲನೇ ಫುಲ್ಲು ಕಿತ್ತೋಗಿದೆ. ನೋಡಿ, ಅದು ಬರೀ ನೆಲದ ಮೇಲೆ ಹಸುಗಳನ್ನ ಮಲಗಿಸಿದ್ರೆ ಎದ್ದೇಳುವಾಗ ಕಾಲು ಜಾರಿ ಕಾಲು ನೋವಾಗೋ ಚಾನ್ಸಸ್ ಇರುತ್ತೆ. ಮತ್ತು ಅದು ಜಾಸ್ತಿ ಹೊತ್ತು ನಿಂತಿರೋದ್ರಿಂದ ಹಸುಗಳಿಗೆ ಮ್ಯಾಟು ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ನೋಡಿ, ಮ್ಯಾಟ್ ಈ ಥರ ಇದು 4 ವರ್ಷದಲ್ಲಿ ನಾವು ಕೊಟ್ಟಿಗೆ ಕಡ್ತಕ್ಕೆ ತೊಗೊಬಂದು ಹಾಕಿರುವಂಥ ಮ್ಯಾಟ್ಗಳು ಈಗ ಎಷ್ಟೊಂದು ಹೋಗ್ತಾ ಇದೆ, ಎಲ್ಲ ಕಿತ್ತೋಗಿದೆ. ಅದನ್ನೆಲ್ಲ ಚೇಂಜ್ ಮಾಡಬೇಕು. ಒಂದೊಂದು ಹೋಗಿದೆ, ಇನ್ನೆಲ್ಲ ನೋಡಿ ಚೆನ್ನಾಗಿದ್ದಾವೆ. ಒಂದೆರಡು ಹೊಸ ಮ್ಯಾಟ್ ತೊಗೊಬಂದು ಹಾಕಿದ್ದೀವಿ. ಈ ಥರ ಮ್ಯಾಟ್ ಹಾಕೋದ್ರಿಂದ ನಾವು ತೊಳೆಯೋಕೆ ನಮಗೂ ಈಸಿ ಮತ್ತು ಕ್ಲೀನಾಗಿರುತ್ತೆ. ಹಸುಗಳಿಗೆ ಬೇಗ ಆರೋಗ್ಯ ಕೆಡಲ್ಲ, ಕೆತ್ತಲು ಭಾವ ಆಗಲ್ಲ. ಬರೀ ನೆಲದ ಮೇಲೆ ಮಲಗಿಸೋದ್ರಿಂದ ಅದು ಸಿಮೆಂಟು, ಆ ಗಂಜಲದ ಪವರ್ಗೆ ಫುಲ್ ಕಿತ್ತೋಗ್ತಾ ಬರ್ತಾ ಇರುತ್ತೆ. ನೋಡಿ, ನಾವು ಮನೆ ಮುಂದೆ ಕಟ್ಟಾಕೋಂಥದ್ರಲ್ಲಿ ಆ ಡಾಂಬರೇ ಕಿತ್ತೋಗಿದೆ. ಡಾಂಬರು ಮತ್ತು ಆ ಗಾರೆ ಎಲ್ಲ ಒಡೆದೋಗ್ಬಿಟ್ಟಿದೆ. ಹಂಗಾಗಿ ಈ ಮ್ಯಾಟ್ ಅದು ಹಸು ವೆಯ್ಟ್ ಇರೋದ್ರಿಂದ ಗಾರೆ ಆಗಲಿ ಅಥವಾ ಡಾಂಬರ್ ಆಗಲಿ ಕಿತ್ತೋಗುತ್ತೆ ಬೇಗನೆ. ಈ ಥರ ಮ್ಯಾಟ್ ಹಾಕೋದ್ರಿಂದ ಅವು ಸುಖವಾಗಿ ಮಲ್ಕೊಳ್ತವೆ ಮತ್ತು ಅದರ ಆರೋಗ್ಯನೂ ಚೆನ್ನಾಗಿ ಕಾಪಾಡ್ಕೊಬೋದು. ಬೇಗ ಅದು ಆರೋಗ್ಯ ಕೆಡಲ್ಲ. ಮತ್ತು ನಮ್ಗೆ ತೊಳೆಯೋದಕ್ಕಾಗಲಿ ಕ್ಲೀನ್ ಮಾಡೋದಕ್ಕಾಗಲಿ ನಮಗೂ ತುಂಬಾ ಈಸಿ ಇರುತ್ತೆ. ಮ್ಯಾಟ್ ನೋಡಿ ಫ್ರೆಂಡ್ಸ್, ಮ್ಯಾಟು ಹಸುಗಳು ಯಾರು ಸಾಕೋರೋ ಮ್ಯಾಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಸುಗಳಿಗೆ. ಯಾವುದೇ ಎದ್ದೊಳುವಾಗಲಿ ಅಥವಾ ಅದು ಮಲಗಿದ್ದು ಸಡನ್ನಾಗಿ ಎದ್ದೊಳುವಾಗಲಿ ಅದು ಕಾಲು ಸ್ಲಿಪ್ ಆಗೋಲ್ಲ. ಮ್ಯಾಟ್ ಇದ್ದರೆ. ಮ್ಯಾಟ್ ಇಲ್ಲಾಂದರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕಾಲು ಊತ ಬರುತ್ತೆ ಮತ್ತು ಗಾರೆದು ಚಳಿಗೆ ಅದು ತಡೆಯಲ್ಲ ಚಳಿನ. ಈ ಮ್ಯಾಟ್ ಹಾಕೋದ್ರಿಂದ ಚಳಿನೂ ಕಾಪಾಡ್ಕೊಬೋದು, ಅದು ಚಳಿ ತಾಕಲ್ಲ. ಅದಕ್ಕೆ ಮ್ಯಾಟ್ ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಹಸುಗಳಿಗೆ. ಈ ಹಸುಗಳಿಗೆ ಈ ಥರ ಮ್ಯಾಟ್ ಹಾಕೋದ್ರಿಂದ ಅದ್ರ ಆರೋಗ್ಯ ಮತ್ತು ಅದ್ರ ಚಳಿಯಿಂದ ಎಲ್ಲ ಅದನ್ನು ನಾವು ಕಾಪಾಡ್ಕೊಬೋದು. ಈ ಥರ ನೋಡಿ, ಫುಲ್ಲು ಎಲ್ಲ ಆ ಕೊಟ್ಟಿಗೆ ನಾವು ಎಷ್ಟು ಇಟ್ಟಿದ್ದೀವಿ. ಚಿಕ್ಕದು ನಮ್ಮದು ಕೊಟ್ಟಿಗೆ. ಆ ಕಡೆ ಒಂದು 4, ಈ ಕಡೆ ಒಂದು 4 ಹಾಕಿದ್ದೀವಿ. ಮತ್ತು ಪ್ಯಾಸೇಜಲ್ಲೆಲ್ಲ ಹಾಕಿದ್ದೀವಿ. ಮನೆ ಮುಂದೆನೂ ಹಾಕಿದ್ದೀವಿ. ಮನೆ ಮುಂದೆ ಕಟ್ಟಾಕ್ತೀವಿ ಒಂದು 3-4. ಅದಕ್ಕೂ ನಾವು ಮ್ಯಾಟ್ ಹಾಕಿದ್ದೀವಿ. ಮ್ಯಾಟ್ ಹಾಕದೇ ಇರುವಂಥ ಜಾಗದಲ್ಲಿ ಫುಲ್ ಕಿತ್ತೋಗ್ಬಿಟ್ಟಿದೆ. ಹಂಗಾಗಿ ಮ್ಯಾಟ್ನ ಹಾಕಬೇಕು ಫ್ರೆಂಡ್ಸ್. ಅದರದ್ದು ಹಸುಗಳದ್ದು ಆರೋಗ್ಯ ಕಾಪಾಡ್ಕೊಬೇಕಂದ್ರೆ ನಾವು ಮ್ಯಾಟ್ ಹಾಕಲೇಬೇಕು ಫ್ರೆಂಡ್ಸ್. ನಾವು ಮ್ಯಾಟ್ ಹಾಕ್ಕೊಂಡ್ರೆ ಅದು ನಮಗೂ ಅದು ಗಾರೆಗಳು ಹೋಗಲ್ಲ. ನೋಡಿ, ಇದು 4 ವರ್ಷದಲ್ಲಿ ಹಾಕಿರೋಂಥ ಮ್ಯಾಟ್ಗಳು ಇದೆಲ್ಲ ಕಿತ್ತೋಗ್ತಾ ಇದೆ. ಇದನ್ನೆಲ್ಲ ಚೇಂಜ್ ಮಾಡಬೇಕು, ತೊಗೊಬಂದು ಹೊಸದು ಹಾಕಬೇಕು ಫ್ರೆಂಡ್ಸ್. ನಾವು ಹಸು ಸಾಕಿರೋರು ಹಸುವಿನ ಆರೋಗ್ಯಕ್ಕಾಗಿ ಇಂತಹ ಸಣ್ಣ ಸಣ್ಣ ಕಾಳಜಿಗಳು ತುಂಬ ಮುಖ್ಯ ಆಗುತ್ತೆ ನಮಗೆ. ಹಸು ಆರೋಗ್ಯವಾಗಿರಬೇಕಂದ್ರೆ ಈ ಥರ ಸಣ್ಣ ಸಣ್ಣದನ್ನೆಲ್ಲ ನಾವು ಮಾಡಲೇಬೇಕಾಗುತ್ತೆ. ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ವೆರಿ ಮಚ್ ಫ್ರೆಂಡ್ಸ್.